ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಸೊ ಲಾಂಗ್ ಗ್ಯಾಪ್ ಆದಮೇಲೆ ಬರ್ತಾ ಇದ್ದೀನಿ ವೀಡಿಯೋಸ್ ಮಾಡೋಕ್ಕೆ, ಯಾಕಂದರೆ IPL ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಫಸ್ಟ್ ಮ್ಯಾಚ್ KKR ವರ್ಸಸ್ RCB. ಸೊ ಮ್ಯಾಚ್ ಯಾವ ಥರ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ವೀಡಿಯೋಗೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ನಲ್ಲಿ ಕ್ರಿಕೆಟ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇದ್ದಾರೆ, ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಫಸ್ಟ್ ಮ್ಯಾಚ್ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ, ಯಾಕಂದರೆ ನಮ್ಮ RCB ಸತಿ ಚೆನ್ನಾಗಿರೋ ಟೀಮ್ ಮಾಡಿದೆ. ಸೊ ಹೆಂಗೆ ಆಡ್ತಾರೆ ಅಂತ ನೋಡಬೇಕಷ್ಟೇ. ಸೊ ಬನ್ನಿ ಒಂದೇ ರೀತಿ ಯಾವ ಥರ ಇರುತ್ತೆ ಎರಡು ಟೀಮ್ದು ಪ್ಲೇಯಿಂಗ್ 11 ಅಂತ ಡಿಸ್ಕಸ್ ಮಾಡೋಣ. ಫಸ್ಟು KKR ಪ್ಲೇಯಿಂಗ್ 11 ಡಿಸ್ಕಸ್ ಮಾಡೋದಂದರೆ ಅವ್ರದ್ದು 6 ಜನ ರಿಟೈನ್ ಪ್ಲೇಯರ್ಸ್ ಅಲ್ಲೇ ಬಂದುಬಿಡ್ತಾರೆ. ನಿಮಗೆ ಓಪನಿಂಗಲ್ಲಿ ಸುನಿಲ್ ನಾರಾಯಣ್ ಮತ್ತು ಕ್ವಿಂಟನ್ ಡಿಕಾಕ್ ಇಲ್ಲ ಗುರ್ಬಾಜ್ ಅವರು ಓಪನ್ ಮಾಡ್ಬೋದು ಸುನಿಲ್ ನಾರಾಯಣ್ ಜೊತೆ. ಮತ್ತು ಒನ್ ಅವರ ಕ್ಯಾಪ್ಟನ್ ರಹಾನೆ ಇರ್ತಾರೆ. ಮತ್ತು ನಂಬರ್ 4 ಅವರ ಬಿಗ್ಗೆಸ್ಟ್ ಬೈ ಅಂತ ಹೇಳ್ಬೋದು ಆಕ್ಷನಲ್ಲಿ ವೆಂಕಟೇಶ್ ಅಯ್ಯರ್ ಅವರು. ನಂಬರ್ 5 ರಿಂಕು. ಮತ್ತು ನಂಬರ್ 6 ರಸಲ್ ಅವರು. ನಂಬರ್ 7 ರಮನ್ದೀಪ್ ಸಿಂಗು. ನಂಬರ್ 8 ಹರ್ಷಿತ್ ರಾಣಾ. ನಂಬರ್ 9 ವೈಭವ್ ಅರೋರಾ. ನಂಬರ್ 10 ಹೆನ್ರಿಚ್ ನೋಕೆ ಇರ್ತಾರೆ, ಇಲ್ಲಾಂದರೆ ಇನ್ನೊಬ್ಬರು ಜಾನ್ಸನ್ ಅಂತ ಒಬ್ಬ ಫಾಸ್ಟ್ ಬೌಲಿಂಗ್ ಇದ್ದಾರೆ, ಅವರು ಇವ್ರಿಗೆ ಆಡ್ತಾಯಿದ್ರು, ಗುಜರಾತ್ ಟೈಟನ್ಸ್ಗೆ ಆಡ್ತಾಯಿದ್ರು. ಗ್ಯಾಪ್ನ ಇರುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ. ಸೊ ನಂಬರ್ 11 ಅವರ ಮೇನ್ ಸ್ಪಿನ್ ಬೌಲರ್, ಮಿಸ್ಟ್ರಿ ಬೌಲರ್ ಅಂತ ಹೇಳ್ಬೋದು. ಈ ಸತಿ ಫುಲ್ ಫಾರ್ಮಲ್ಲಿದ್ದಾರೆ ವರುಣ್ ಚಕ್ರವರ್ತಿ ಅವರು. ಹುಷಾರಾಗಿ ಇರಬೇಕು RCB ಟೀಮು. ಸೊ ಈಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನಾರ ಇವರು ಫಸ್ಟು ಬ್ಯಾಟಿಂಗ್ ಆಡಿದ್ರೆ ವರುಣ್ ಚಕ್ರವರ್ತಿ ಆಚೆ ಕೂತಿರ್ತಾರೆ. ಮತ್ತು ಒಳಗಡೆ ನಿಮಗೆ ರಘುವಂಶಿ ಸೀಸನ್ ಆಡಿದರು ಒಂದು 4 ಮ್ಯಾಚು ಅಂದ್ಕೊತೀನಿ. KKRಗೆ ಚೆನ್ನಾಗಿ ಆಡಿದರು ಯಂಗ್ಸ್ಟರು. ಸೊ ಅವ್ರನ್ನ ಆಡಿಸ್ಬೋದು. ಅಕಸ್ಮಾತ್ ಬಾಲಿಂಗ್ ಫಸ್ಟ್ ಮಾಡಿದ್ರೆ ರಿಂಕು ಸಿಂಗ್ನ ಆಚೆ ಇಡ್ತಾರೆ. ಮತ್ತು ಮಯಾಂಕ್ ಮಾರ್ಕೊಂಡೆ ಇನ್ನೊಬ್ಬ ಸ್ಪಿನ್ನರ್ಸ್ನ ತರ್ಬೋದು. ಇಲ್ಲಾಂದರೆ ಫಾಸ್ಟ್ ಬೌಲರ್ ಬೇಕಂದರೆ ಚೇತನ್ ಸರ್ಕಾರಿಯಾ ಅಂತ ಒಬ್ಬರು ಇದ್ದಾರೆ, ಸೊ ಅವ್ರನ್ನ ತರ್ಬೋದು. ಸೊ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಆನ್ ಪೇಪರು KKR. ಬ್ಯಾಟಿಂಗಲ್ಲಿ ಲೈಕ್ ರಜಲಿಂದ ರನ್ ಬಂದಿಲ್ಲ ಸೀಸನು. ವೆಂಕಟೇಶ್ ಅಯ್ಯರ್ ಟಚ್ಚಲ್ಲಿದ್ದಾರೆ. ರಿಂಕು ಸಿಂಗು ಮತ್ತು ನಂಬರ್ 3 ಅಜಿಂಕ್ಯ ರಹಾನೆ ಯಾವ ಥರ ಆಡ್ತಾರೆ ಅಂತ ನೋಡಬೇಕು. CSK ಅವ್ರದ್ದು ರೋಲ್ ಇದ್ದಿದ್ದು ಹೋಗ್ಬಿಟ್ಟು ಒಂದು 20 ಬಾಲಿಗೆ ಒಂದು 40 ರನ್ ಹೊಡಿಯಪ್ಪ ಅಂತ ಆ ಥರ ರೋಲ್ ಕೊಟ್ಟಿದ್ರು ಅವ್ರಿಗೆ. ಸೊ ಈಗ ಕ್ಯಾಪ್ಟನ್ ಬೇರೆ ಅವರು KKRಗೆ. ಸೊ ಯಾವ ಥರ ಡಿಸಿಷನ್ ತೊಗೊತಾರೆ, ಯಾವ ಥರ ಬ್ಯಾಟಿಂಗ್ ಆಡ್ತಾರೆ ಅಂತ ನೋಡಬೇಕು. ಮೋಸ್ಟ್ಲಿ ಆ್ಯಂಕರ್ ರೋಲ್ ಆಡ್ಬೋದು ರಹಾನೆ ಅವರು. ನಮ್ಮ ಮಿಗ್ದವರೆಲ್ಲ ಬಂದು ಗುದ್ದುತ್ತಾ ಇರ್ತಾರೆ. ಸೊ ಇದು KKR ಪ್ಲೇಯಿಂಗ್ 11 ಆಗಿತ್ತು. ಈಗ ನಮ್ಮ RCB ನಮ್ಮ ಹೆಮ್ಮೆ ಹೋಗೋಣ. ಅವರ ಪ್ಲೇಯಿಂಗ್ 11 ಫಸ್ಟ್ ನಿಮಗೆ ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರುತ್ತೆ, RCB ಫ್ಯಾನ್ಸ್ಗಳಿಗೆ ಮತ್ತು RCB ಫ್ಯಾನ್ಸ್ಗೂ ಮತ್ತು RCB ಹೇಟರ್ಸ್ಗೂ ಎಲ್ಲರಿಗೂ ಗೊತ್ತಿರುತ್ತೆ. ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಓಪನ್ ಮಾಡ್ತಾರೆ. ಮತ್ತು ಒನ್ ದೇವದತ್ ಪಡಿಕಲ್ನ ಆಡಿಸ್ತಾ ಇದ್ದೀನಿ ನಾನು, ಯಾಕಂದರೆ ಡೆಪ್ತ್ ಇರಲಿ ಇನ್ನೂ ನಮ್ಮದು ಬ್ಯಾಟಿಂಗ್ ಆರ್ಡರಲ್ಲಿ ಅಂತ. ಮತ್ತು ನಂಬರ್ 4 ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು. ನಂಬರ್ 5 ಲಿಯಮ್ ಲಿವಿಂಗ್ಸ್ಟನ್ ಆಡ್ತಾರೆ. ಮತ್ತು ನಂಬರ್ 6 ಜಿತೇಶ್ ಶರ್ಮಾ. ನಂಬರ್ 7 ಗುರು ಒಂದೇ ಒಂದು ತೊಂದರೆ ಇರೋ ಪ್ರಾಬ್ಲಮ್ ಅಂದರೆ ಲೈಕ್ 4 ಜನ ಇದ್ದಾರೆ ಅಲ್ಲಿ ಕಂಟೆಂಡರ್ಸು. ಯಾರನ್ನ ಆಡ್ಸೋದಂತ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಪಾಪ RCB ಮ್ಯಾನೇಜ್ಮೆಂಟು. ನನಗೂ ಬೇಜಾನ್ ಟೈಮ್ ಹಿಡಿತು ಗುರು ಯಾರನ್ನ ಆಡ್ಸೋದು ಅಂತ. ಸೊ ನಾನು 3 ಹೆಸರು ಬರ್ಕೊಂಡಿದ್ದೀನಿ, ಲೈಕ್ 4 ಹೆಸರು ಬರ್ಕೊಂಡಿದ್ದೀನಿ. ಫಾರಿನರ್ನ ಆಡಿಸ್ಬೇಕು ಅಂದರೆ ಟೀಮ್ ಡೇವಿಡ್ ಇದ್ದಾರೆ, ರಮಾರಿಯೋ ಶಫರ್ಡು ಮತ್ತು ಜೇಕಬ್ ಬೆಥೆಲು. ನನ್ನ ಪ್ರಕಾರ ರಮಾರಿಯೋ ಶಫರ್ಡ್ ಒಂದು ಗುಡ್ ಆಪ್ಷನ್ ಆಗುತ್ತೆ, ಯಾಕಂದರೆ ಅವರು ಬಾಲಿಂಗು ಮಾಡ್ತಾರೆ. ಸೊ ಒಂದು 2 ಅವರ್ ಯಾರನ್ನ ಎಕ್ಸ್ಟ್ರಾ ಹೊಡೆಸ್ಕೊಂಡ್ರೆ ನಮ್ಮ ಬೌಲರ್ಸು, ಸೊ 2 ಅವರ್ ಪುಷ್ ಮಾಡ್ಬೋದು. ಟೀಮ್ ಡೇವಿಡ್ ಅಷ್ಟೊಂದು ಫಾಸ್ಟ್ ಬೌಲರ್ಸ್ಗೆ ಆಡ್ತಾರೆ ಒಪ್ಕೊಂಡಿದ್ದೀನಿ, ಸ್ಪಿನ್ನರ್ಸ್ಗೆ ಅಷ್ಟೊಂದು ಆಡ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ. ಸೊ ರಮಾರಿಯೋ ಶಫರ್ಡ್ ಅಂದರೆ ವೆಸ್ಟ್ ಇಂಡೀಸು, ಸೊ ಆಡ್ಬೋದು ಸ್ಪಿನ್ನರ್ಸಿಗೆ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಇವ್ರು ಯಾರು ಬೇಡ, ಫಾರಿನರ್ಸ್ ಯಾರು ಬೇಡ ಅಂದರೆ ಒಬ್ಬ ಯಂಗ್ಸ್ಟರ್ ಇದ್ದಾರೆ ನಮ್ಮ ಯಂಗ್ ಇಂಡಿಯನ್ ಬ್ಯಾಟರು. ಎಲ್ಲರೂ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಟ್ರೈನಿಂಗಲ್ಲೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ರನ್ನು ಹೊಡಿತಾ ಇದ್ದಾರಂತೆ ಯಂಗ್ಸ್ಟರು. ಚಿಕಾರ ಅಂತ, ಫುಲ್ ನೇಮ್ ಗೊತ್ತಿಲ್ಲ, ಒಟ್ಟಿಗೆ ದೊಡ್ಡ 6ಗಳು ಹೊಡಿತಾರಂತೆ. ಸೊ ಅವ್ರನ್ನ ಆಡಿಸಿದ್ರು ಚೆನ್ನಾಗಿರುತ್ತೆ.
ಅದಾದಮೇಲೆ ನಂಬರ್ 8 ಕೃಣಾಲ್ ಪಾಂಡ್ಯ, ನಂಬರ್ 9 ಭುವನೇಶ್ವರ್ ಕುಮಾರ್, ಮತ್ತು ನಂಬರ್ 10 ನಿಮಗೆ ಸುಯಶ್ ಶರ್ಮನ ಆಡಿಸ್ತೀನಿ. ಸುಯಶ್ ಶರ್ಮಾ ಯಾಕಂದರೆ ಒಬ್ಬ ನಮಗೆ ಜೆನ್ಯೂನ್ ಲೆಗ್ ಸ್ಪಿನ್ನರ್ ಬೇಕೇ ಬೇಕು. ನಿಮಗೆ ಕೃಣಾಲ್ ಪಾಂಡ್ಯ ಮತ್ತು ಲಿವಿಂಗ್ಸ್ಟನ್ ಅವರು ಲೈಕ್ ಮಾಡ್ತಾರೆ ಸ್ಪಿನ್ನು, ಆದರೆ ನಮಗೆ ಜೆನ್ಯೂನ್ ಲೆಗ್ ಸ್ಪಿನ್ನರ್ ಬೇಕು. ನಿಮಗೆ T20ಲಿ ಹೈಯೆಸ್ಟ್ ವಿಕೆಟ್ ತೆಗೆಯೋದು ಯಾರು ಅಂದರೆ ಲೆಗ್ ಸ್ಪಿನ್ನರ್ಸು. ಸೊ ಅದಕ್ಕೆ ನಾನು ಸುಯಶ್ ಶರ್ಮನ ಇಟ್ಕೊಂಡಿದ್ದೀನಿ. ಮತ್ತು ನಂಬರ್ 11 ಏಜಲ್ವುಡ್ ಅವರು. ಎಲ್ಲಪ್ಪ ಎಷ್ಟಾಯಿಲ್ಲ ಅಂತ ಕೇಳ್ತಾ ಇರ್ತೀರಾ. ಸೊ ಇದು ಟಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಏನೋ ಅಕಸ್ಮಾತ್ ಈಗ ನಾವು ಬ್ಯಾಟ್ ಫಸ್ಟ್ ಮಾಡ್ತಾಯಿದ್ರೆ ನಾನು ಭುವನೇಶ್ವರ್ ಕುಮಾರ್ನ ಆಚೆ ಇಡ್ತೀನಿ. ಅದರೊಳಗೆ ನಿಮಗೆ ಈಗ ಹೇಳಿದ್ನಲ್ಲ 3 ಫಾರಿನರ್ಸು, ಅದ್ರಲ್ಲಿ ಯಾರನ್ನಾರು ತರ್ಬೋದು, ಇಲ್ಲಾಂದರೆ ಈ ಯಂಗ್ಸ್ಟರ್ನೇ ತರ್ಬೋದು. ಇಲ್ಲಾಂದರೆ ಬ್ಯಾಟ್ ಫಸ್ಟ್ ಮಾಡ್ತಾಯಿದ್ರೆ ಬಾಲ್ ಫಸ್ಟ್ ಮಾಡಿದ್ರೆ ನಾವು ದೇವದತ್ ಪಡಿಕಲ್ನ ಆಚೆ ಇಟ್ಬಿಟ್ಟು ಎಸ್ಡಾಯಲ್ನ ಒಳಗಡೆ ತೊಗೊಳೋದು. ಸೊ ಅವಾಗ ಈಸಿ ಆಗೋಗುತ್ತೆ. ಸೊ ಈಗ ಇಷ್ಟು RCBಯ ಪ್ಲೇಯಿಂಗ್ 11 ಆಗಿತ್ತು. ಇವತ್ತು ಮ್ಯಾಚ್ ಡಿಸೈಡರ್ ಎಲ್ಲಾಗುತ್ತೆ ಅಂದರೆ ನಮ್ಮ RCB ಬ್ಯಾಟರ್ಸು ಅವರ ಸ್ಪಿನ್ನರ್ಸ್ಗೆ ಯಾವ ಥರ ಆಡ್ತಾರೆ ಅಲ್ಲೇ ಮ್ಯಾಚ್ ಡಿಸೈಡ್ ಆಗುತ್ತೆ. ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ಅವರ 8 ಓವರು ನಮಗೆ ಮ್ಯಾಟ್ರ್ ಆಗುತ್ತೆ ಈ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂದ್ಬಿಟ್ಟು. ಸೊ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಮತ್ತು ಪಿಚ್ ಅಂತ ಏನು ಬಂದರೆ KKR ಇಡನ್ ಗಾರ್ಡನ್ಸಲ್ಲಿ ಅಂಥ ಲೈಕ್ ಬ್ಯಾಟಿಂಗ್ ಫಸ್ಟ್ ಆಡೋರಿಗೆ ಅಡ್ವಾಂಟೇಜು, ಬ್ಯಾಟಿಂಗ್ ಸೆಕೆಂಡ್ ಆಡೋರಿಗೆ ಅಡ್ವಾಂಟೇಜ್ ಅಂತ ಏನಿಲ್ಲ. ನಿಮಗೆ ಬ್ಯಾಟಿಂಗ್ ಫಸ್ಟ್ ಆಡೋರು ಸಖತ್ತಾಗಿ ವಿನ್ ಆಗಿದ್ದಾರೆ, ಮತ್ತು ಚೇಸ್ ಮಾಡೋರು ಸಖತ್ತಾಗಿ ವಿನ್ ಆಗಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಕ್ಯಾಪ್ಟನ್ ಟಾಸ್ ವಿನ್ ಆದರೆ ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. RCB ವಿನ್ ಆಗ್ತಾರೆ ಅಂದ್ಕೊಂಡಿದ್ದೀನಿ ಈ ಮ್ಯಾಚು. ಯಾಕಂದರೆ ಫ್ರೆಶ್ ಟೀಮು, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ RCB ಮ್ಯಾನೇಜ್ಮೆಂಟ್ ಕಡೆಯಿಂದ. ಸೊ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಇಷ್ಟ ಆಗಿತ್ತು ನನ್ನ ವಿಡಿಯೋ ಇಷ್ಟ ಆಗಿರೋ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.